ಈ ಕೇಸಲ್ಲಿ ತಿರುಳೇ ಇಲ್ಲ ಅಂತ ನಾನು ಹೇಳಬಲ್ಲೆ ಸರ್. ವಕೀಲನಾಗಿ ನಾನು ಕಾನೂನು ದೃಷ್ಟಿಕೋನದಿಂದ ಮಾತನಾಡ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಈ ಕೆಲವು ದಿನಗಳಿಂದ ಭಾಳಷ್ಟು ಮಾಧ್ಯಮಗಳೇ ಭಾಳಷ್ಟು ಸುದ್ದಿ ಆಗಿರೋದು ಪ್ರಜ್ವಲ್ ರೇವಣ್ಣ ಅವರ ಸೆಕ್ಸ್ ಸ್ಕ್ಯಾಂಡಲ್ ಏನು ಅಂತ ಸುದ್ದಿ ಆಗ್ತಿದೆ. ಆ FIRನ ತೆಗೆದು ನಾನು ನೋಡಿದೆ. ಶ್ರೀಮತಿ ಶೋಭಾ ಅನ್ನೋರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ 28/4/2024. ಅದರಲ್ಲಿ ಶ್ರೀ ರೇವಣ್ಣ ಅವ್ರನ್ನ 1ನೇ ಆರೋಪಿ ಅಂತ ಮತ್ತು ಪ್ರಜ್ವಲ್ ರೇವಣ್ಣ ಅವ್ರನ್ನ 2ನೇ ಆರೋಪಿ ಅಂತ ಅಲ್ಲಿ ಹೆಸರಿಸಿದ್ದಾರೆ. ಅದು ಅಫೆನ್ಸ್ ಏನಿದೆ ಅಂತ ನೋಡಿದಾಗ ಸೆಕ್ಷನ್ 354A, ಸೆಕ್ಷನ್ 354D, ಸೆಕ್ಷನ್ 506, ಸೆಕ್ಷನ್ 509 ಆಫ್ IPC ಕೆಳಗೆ ಅಫೆನ್ಸ್ ಹೆಚ್ಚಿದ್ದಾರೆ ಅಂತೇಳಿ, ಅಪರಾಧ ಹೆಚ್ಚಿದ್ದಾರೆ ಅಂತೇಳಿ ಅವ್ರ ಮೇಲೆ ಕೇಸ್ ಇದೆ. ಸೆಕ್ಷನ್ 354A ಏನು ಸೆಕ್ಷುವಲ್ ಹರಾಸ್ಮೆಂಟ್, ಅದಕ್ಕೆ ಶಿಕ್ಷೆ ಪ್ರಮಾಣ ಎಷ್ಟು? ಮ್ಯಾಕ್ಸಿಮಮ್ 3 years ಇಂಪ್ರಿಸನ್ಮೆಂಟ್ ಆರ್ ಫೈನ್ ಆರ್ ಬೋತ್ ಅಂತಿದೆ. ಅದು ಬೇಲಬಲ್ ಅಫೆನ್ಸು. 354D ಸ್ಟಾಕಿಂಗ್, ಅದಕ್ಕೆ ಮ್ಯಾಕ್ಸಿಮಮ್ ಇಂಪ್ರಿಸನ್ಮೆಂಟು 3 years ವಿತ್ ಫೈನ್ ಅಂತಿದೆ. ಅದು ಬೇಲಬಲ್ ಅಫೆನ್ಸು. 506 ಕ್ರಿಮಿನಲ್ ಇಂಟಿಮಿಡೇಷನ್, ಬೆದರಿಕೆ, ಅದಕ್ಕೆ ಅದು ಬೇಲಬಲ್ ಅಫೆನ್ಸು. ಇನ್ನೊಂದು 509 ಅಟ್ಟರಿಂಗ್ ವರ್ಡ್ಸ್ ವಿತ್ ಇಂಟೆಂಟ್ ಟು ಇನ್ಸಲ್ಟ್ ದಿ ಮಾಡೆಸ್ಟಿ ಆಫ್ ಎ ವುಮನ್, ಅದು ಗರಿಷ್ಠ ಪ್ರಮಾಣದ ಶಿಕ್ಷೆ 3 ವರ್ಷ, ಅದು ಬೇಲಬಲ್ ಅಫೆನ್ಸು. ಈ 4 ಅಪರಾಧಕ್ಕೆ ಏನು ಎಸಗಿದ್ದಾರೆ ಅಂತೇಳಿ ಆರೋಪ ಇದೆ, ಇದೆಲ್ಲ ಬೇಲಬಲ್ ಅಫೆನ್ಸ್ ಇರೋದ್ರಿಂದ ಅವರನ್ನು ಪೊಲೀಸರೇನಾದರೂ ಅರೆಸ್ಟ್ ಮಾಡಿದ್ರೆ ಅಲ್ಲೇ ಸ್ಟೇಷನಲ್ಲೇ ಬೇಲ್ ಕೊಡಬೇಕಾಗತ್ತೆ. ಅವ್ರನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸುವ ಪ್ರಶ್ನೆ ಉದ್ಭವ ಆಗೋದೇ ಇಲ್ಲ. ಆ್ಯಸ್ ಆಫ್ ರೈಟ್ ಬೋತ್ ಅಕ್ಯೂಸ್ಡ್ ಆರ್ ಎಂಟೈಟಲ್ ಟು ಗೆಟ್ ಬೇಲ್. ಸೆಕ್ಷನ್ 41A ಕೆಳಗೆ SIT ನೋಟಿಸ್ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಏನು ಸೆಕ್ಷನ್ 41A CRPC ಯಾವಾಗ ನೋಟಿಸ್ ಕೊಡೋದು ಅಂದರೆ ಅವ್ರನ್ನ ಬಂಧಿಸುವ ಅವಶ್ಯಕತೆ ಇಲ್ಲ ಅಂತ ಕಂಡು ಬಂದಾಗಲೇ ಪೊಲೀಸರು ನಿಮ್ಮ ಮೇಲೆ ಇಂಥ ಆರೋಪ ಇದೆ, ಬಂದು ನೀವು ನಿಮ್ಮ ವಿವರಣೆ ಕೊಡಿ, ತನಿಖೆಗೆ ಸಹಕರಿಸಿ ಅಂತ ನೋಟಿಸ್ ಕೊಟ್ಟಿರೋದು. ಬಂಧಿಸೋ ಉದ್ದೇಶ ಪೊಲೀಸರಿಗೆ ಇದ್ದಿದ್ದರೆ ಆ ನೋಟಿಸೇ ಕೊಡ್ತಿರ್ಲಿಲ್ಲ ಸರ್. ಆಮೇಲೆ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟೇ ಇದೆ, 7 ವರ್ಷಕ್ಕಿಂತ ಕಡಿಮೆ ಪ್ರಮಾಣ ಶಿಕ್ಷೆ ಇರೋ ಅಪರಾಧಗಳ ಒತ್ತಿರೋ ಅಪರಾಧ ಎಸಗಿದ್ದಾರೆ ಅಂತ ಆರೋಪ ಹೊತ್ತಿದ್ರೆ ಅಂಥವ್ರನ್ನ ಬಂಧಿಸಬಾರ್ದು ಅಂತ ಹಿಂದೆ ಅರ್ನೇಶ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟೇ ಇದೆ ಸರ್. ಆ ಪ್ರಕಾರ ಪೊಲೀಸರಿಗೆ ಬಂಧಿಸೋ ಉದ್ದೇಶ ಇಲ್ಲದೇ ಇರೋದ್ರಿಂದನೇ ಸೆಕ್ಷನ್ 41A ಕೆಳಗೆ, ಸೆಕ್ಷನ್ 41A ಆಫ್ CRPC ಕೆಳಗೆ ನೋಟಿಸ್ ಕೊಟ್ಟಿದ್ದಾರೆ. ಇದು ಮಾಧ್ಯಮದಲ್ಲಿ ಬರ್ತಿರೋ ರೀತಿಯಲ್ಲಿ ಏನೋ ಆಗುತ್ತೆ ನಾ ಅಪರಾಧ ಯಾರು ಸರಿ ತಪ್ಪು ಅದ್ರ ಬಗ್ಗೆ ನಾನು ಮಾತಾಡ್ತಿಲ್ಲ. ನಾನು ಹೇಳ್ತಿರೋದು ಕಾನೂನು ದೃಷ್ಟಿಯಿಂದ ಅವರು ಬಂದರೂ ಅವರನ್ನು ಪೊಲೀಸರು ಬಂಧಿಸಿದ್ರು ಅಲ್ಲೇ ಜಾಮೀನು ಕೊಡಬೇಕಾಗತ್ತೆ. ಇದು ಜಾಮೀನಿನ ಅಪರಾಧ, ಬೇಲಬಲ್ ಅಫೆನ್ಸ್. ಸರ್ ಈಗ 2 FIRನ ತೆಗೆದು ನೋಡಿದೆ. ಒಂದು, ಪೂರ್ಣಚಂದ್ರ ತೇಜಸ್ವಿ ಅನ್ನೋರು ಪ್ರಜ್ವಲ್ ರೇವಣ್ಣ ಅವ್ರ ಪರವಾಗಿ ದಿನಾಂಕ 23/4/2024 ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 33 ಆಫ್ 2024 ಕೆಳಗೆ ಅವರು ನವೀನ್ ಕುಮಾರ್ ಅನ್ನೋರ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದನ್ನು ಇದು ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋನ ಮಾರ್ಫ್ ಮಾಡಿ ಸುಳ್ಳು ಸುದ್ದಿ ಹಬ್ಬಿಸ್ತಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದ್ರ ಮೇಲೆ FIR ಆಗಿದೆ. ಸೆಕ್ಷನ್ 67A ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ 2008 ಕೆಳಗೆ ಒಂದು FIR ಆಗಿದೆ ನವೀನ್ ಗೌಡ ಅನ್ನೋರ ಮೇಲೆ. ಇದಾಗಿರೋದು 23/4/2024. ಇದಕ್ಕೆ 7 ವರ್ಷದ ತನಕ ಶಿಕ್ಷೆ ಇದೆ ತಪ್ಪಿತಸ್ಥರು ಅಂತ ಕಂಡು ಬಂದರೆ. ಇದರಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರ ಆರೋಪಿ ಅಲ್ಲ, ಅವ್ರ ಪರವಾಗಿ ಕಂಪ್ಲೇಂಟ್ ಆಗಿರೋದು. ನವೀನ್ ಅನ್ನೋರು ಇದರಲ್ಲಿ ಆರೋಪಿ. ಈಗ ಶೋಭಾ ಅನ್ನೋರು ಕೊಟ್ಟಿರೋ ಕಂಪ್ಲೇಂಟು 28/4/2024 ಅದು ಕ್ರೈಮ್ ನಂಬರ್ 107/2024 ಅಂತಿದೆ ಸರ್. ಜನ ತಿಳ್ಕೊಂಡ್ರಂಗೆ, ಮಾಧ್ಯಮಗಳನ್ನು ತೋರಿಸ್ತಿರುವಂಗೆ ಏನೋ ಅರೆಸ್ಟ್ ಆಗಿಬಿಡ್ತಾರೆ, ಏರ್ಪೋರ್ಟಲ್ಲಿ ಹಿಡಿತಿದ್ದಂಗೆ ಅರೆಸ್ಟ್ ಆಗಿಬಿಡ್ತಾರೆ ಅನ್ನೋದೆಲ್ಲ ಸುಳ್ಳು ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ಕಾನೂನಲ್ಲಿ ಅವಕಾಶನೇ ಇಲ್ಲ. ಈಗ ನಾನು ಹೇಳ್ತಿರೋದು ಯಾವುದ್ರ ಮೇಲೆ ಅಂತಾರೆ, FIR ಏನು ದಾಖಲಾಗಿದೆ ಅದರ ಆಧಾರದ ಮೇಲೆ ನಾನು ಈಗ ಹೇಳಿರೋದು ಸರ್. ನನ್ನ ಅಭಿಪ್ರಾಯನ ವ್ಯಕ್ತಪಡಿಸಿ ಸರ್. ಯಾವ ಪ್ರಕರಣ ಬೇಕಾದರೂ ದಾಖಲು ಮಾಡ್ಬೋದು, ಆದರೆ ಸಾಕ್ಷ್ಯಾಧಾರ ಇರಬೇಕಾಗುತ್ತೆ. ಇಲ್ಲಿ ನಾವು ಒಂದನ್ನು ಗಮನಿಸ್ಬೋದು, ಸಂತ್ರಸ್ತ ಮಹಿಳೆ ಯಾರೂ ಬಂದು ಮುಂದೆ ಕಂಪ್ಲೇಂಟ್ ಕೊಟ್ಟಂಗಿಲ್ಲ, ಯಾರು ಶೋಭಾ ಅನ್ನೋರನ್ನ ಹೊರತುಪಡಿಸಿ. ಶೋಭಾ ಅನ್ನೋರು ಕೊಟ್ಟಿರೋ ಕಂಪ್ಲೇಂಟಲ್ಲೂ ಪ್ರೈಮಾ ಫೇಸಿ ಅಂಥ ಏನು ಕೇಸ್ ಕಂಡು ಬರ್ತಿಲ್ಲ. ಅವ್ರಿಗೇನು ದಿಗ್ಲಿದೆ, ಆತಂಕ ಇದೆ. ಅವ್ರು ಕೊಟ್ಟಿರೋ ಕಂಪ್ಲೇಂಟೇ 2 ವರ್ಷ ತಡವಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದಕ್ಕೆ ಸಕಾರಣನೂ ಕೊಟ್ಟಿಲ್ಲ. ಅದರಿಂದಾಗಿ ಮೊದಲು ಇನ್ನೊಂದು ಕಂಪ್ಲೇಂಟು ರೇವಣ್ಣ ಅವ್ರ ಪರವಾಗಿ, ಪ್ರಜ್ವಲ್ ರೇವಣ್ಣ ಅವ್ರ ಪರವಾಗಿ ಪೂರ್ಣಚಂದ್ರ ತೇಜಸ್ವಿ ಅವ್ರ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ,
ಅದರಲ್ಲೂ ತನಿಖೆ ಆಗಿ ಅದರಲ್ಲೂ ಒಂದು ಪೊಲೀಸರು ಅಂತಿಮ ವರದಿ ಸಲ್ಲಿಸಬೇಕಾಗುತ್ತೆ. ಈಗ ಇನ್ಯಾರೇ ಕೊಟ್ಟರು ಅಂತಿಮ ವರದಿ ಸಲ್ಲಿಸಬೇಕಾಗುತ್ತೆ, FIR ಮಾಡಿ ತನಿಖೆ ನಡಿಬೇಕಾಗುತ್ತೆ. ಅದೆಲ್ಲ ಆ ತನಿಖೆ ಮುಗಿದ ಮೇಲೆ ಇದ್ರ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸ್ಬೋದು ಸರ್. ಈ ಹಂತದಲ್ಲಿ ಅವರನ್ನು ಬಂಧಿಸಿ ಜೈಲಿಗೆ ಕಳಿಸೋ ಪ್ರಮೇಯ ಉದ್ಭವ ಆಗೋದಿಲ್ಲ. ಏನಿದ್ರು ಅವ್ರು ಅರೆಸ್ಟ್ ಮಾಡಿದ್ರು ಪೊಲೀಸ್ ಅಲ್ಲೇ ಬೇಲ್ ಕೊಡಬೇಕಾಗತ್ತೆ. ಅದು ಕಾನೂನು ಹೇಳ್ತಾ ಇರೋ ವಿಚಾರನ ನಾನು ಹೇಳಿದ್ದೀನಿ ಸರ್.